ಆತ್ಮೀಯ ಡಿಪ್ಲೊಮಾ ಪ್ರಥಮ ವರ್ಷದ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ, ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳುತ್ತಾ, ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ ಬೋರ್ಡ್ ಡಿಪ್ಲೊಮಾ ಎಕ್ಸಾಮಿನೇಷನಿಗೆ ಸಂಬಂಧಪಟ್ಟಂತೆ 2022 ಜೂನ್ ಮತ್ತು ಜುಲೈದಲ್ಲಿ ನಡೆದಂಥ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಲರ್ನ್ ಈಜಿ ತಂಡದಿಂದ. ಮೊದಲನೇದಾಗಿ ನಾನು ಇನ್ಸ್ಟ್ರಕ್ಷನ್ಸ್ಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಆತ್ಮೀಯ ಡಿಪ್ಲೊಮಾ ವಿದ್ಯಾರ್ಥಿಗಳೇ, ಮೊದಲು ಇನ್ಸ್ಟ್ರಕ್ಷನನ್ನು ಗಮನಿಸ್ರಿ. ಆನ್ಸರ್ ಆಲ್ ಕ್ವಶನ್, ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. 10 ಪ್ರಶ್ನೆಗಳದಾವಿಲ್ಲಿ. ಒಂದೊಂದು ಪ್ರಶ್ನೆಯಲ್ಲಿ ಮತ್ತೆ 3 ಉಪಪ್ರಶ್ನೆಗಳದಾವು. ಹೀಗಾಗಿ ಒಂದೊಂದು ಪ್ರಶ್ನೆಗೆ 3 ಅಂಕಗಳು ಅದಾವೆ. ಇನ್ನು ಮೊದಲನೇ ಪ್ರಶ್ನೆ ನಾವು ನೋಡೋದಾದ್ರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್ ಅಂತ ಹೇಳ್ತಾನೆ. ಆ ಸೆಂಟೆನ್ಸನ್ನು ಸ್ವಲ್ಪ ಗಮನಿಸ್ರಿ. ಐ ವಾಚ್ಡ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಮೂವಿ ಇನ್ ಹುಯಿಚ್ ಡ್ಯಾಶ್ ಹೀರೋ ಈಸ್ ಬ್ಲೈಂಡ್. ಇಲ್ಲೇ ಮೊದಲನೇದಾಗಿ ಇಂಟ್ರೆಸ್ಟಿಂಗ್ ಅಂದಲ್ಲೇ ಅಲ್ಲೇ ಓವೆಲ್ ಸೌಂಡ್ ಇದೆ. ಎಲ್ಲಿ ಓವೆಲ್ ಸೌಂಡ್ ಇರುತ್ತೋ ಅಲ್ಲಿ ಆರ್ಟಿಕಲ್ ಆ್ಯನ್ ಬರ್ತೈತಿ. ಹೀಗಾಗಿ ಅಲ್ಲಿ ಆ್ಯನನ್ನು ತುಂಬಬೇಕು. ಆಮೇಲೆ ಅಲ್ಲಿ ಯಾವ ಮೂವಿ ಅನ್ನೋದನ್ನು ಅಲ್ಲಿ ಎಕ್ಸಾಕ್ಟಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ನಿಖರತೆ ಇದೆ. ಹೀಗಾಗಿ ನಿಖರತೆ ಇದ್ದಂಥ ಸಂದರ್ಭದೊಳಗೆ ದ ಬರ್ತೈತಿ. ಹೀಗಾಗಿ ಎರಡನೇ ಫಿಲ್ ಇನ್ ದ ಬ್ಲ್ಯಾಂಕ್ಸು ದ ಬರ್ತೈತಿ. ಆ್ಯನ್ ಇಂಟ್ರೆಸ್ಟಿಂಗ್ ಮೂವಿ ಇನ್ ಹುಯಿಚ್ ದ ಹೀರೋ ಈಸ್ ಬ್ಲೈಂಡ್. ಅದೇ ಬಿಗೆ ಹೋಗೋದಾದ್ರೆ, ದ ಪ್ರೈಮ್ ಮಿನಿಸ್ಟರ್ ವೆಂಟ್ ಡ್ಯಾಶ್ ಕಲೀಗ್ಸ್ ದ USA ಅಲಾಂಗ್ ಡ್ಯಾಶ್ ಈಸ್ ಕ್ಯಾಬಿನೆಟ್. ಪ್ರಿಪೋಸಿಷನ್ ತುಂಬಲಿಕ್ಕೆ ಹೇಳ್ಯಾರ. ವೆಂಟ್ ವಿತ್ ಆಗುತ್ತೆ ಯಾವಾಗಲೂ, ಜೊತೆಗೆ ಅನ್ನುವಂಥ ಅರ್ಥ. ತನ್ನ ಸಹೋದ್ಯೋಗಿಗಳನ್ನು ಜೊತೆಗೆ ಕರ್ಕೊಂಡು ಹೋದರು ಅಂಥೇಳಿ. ಹೀಗಾಗಿ ಅಲ್ಲಿ ಮೊದಲ ವಿತ್ ಅನ್ನು ತುಂಬಬೇಕು. ಅದರ ಜೊತೆಗೆ ಕಲೀಗ್ಸ್ ಅನ್ನು ಮತ್ತು ಕ್ಯಾಬಿನೆಟ್ ಸಹೋದ್ಯೋಗಿಗಳನ್ನು ಎರಡೂ ಕಡೆ ಅಲ್ಲೇ ವಿತ್ತ ಬರ್ತದೆ. ಇನ್ನು ಒಂದನೇ ಪ್ರಶ್ನೆಯ ಸಿಗೆ ಹೋಗೋದಾದ್ರೆ, ಪ್ರಿಫಿಕ್ಸನ್ನು ತುಂಬಲಿಕ್ಕೆ ಹೇಳ್ಯಾರ. ಚಾರ್ಜದ ಯಾವ ಪ್ರಿಫಿಕ್ಸನ್ನು ಹಾಕಬೇಕಂತೇಳಿ ಚಾರ್ಜ್ಗೆ ಡಿಸ್ಚಾರ್ಜ್ ಅಂತ ಹಾಕಬೇಕು. ಇಲ್ಲಿ ಒಂದೊಂದಕ್ಕೆ ಅರ್ಧ ಅಂಕಗಳಿರ್ತಾವೆ. ಹೀಗಾಗಿ 2 ಇರ್ತಾವೆ ಇಲ್ಲಿ. ಮೊದಲನೇದಾಗಿ ಚಾರ್ಜ್ಗೆ ನೀವು ಡಿಸ್ಚಾರ್ಜ್ ಅಂತ ಮಾಡಿದ್ರಿ. ಅದೇ ರೀತಿ ಕ್ಲಿಯರ್ಗೆ ಸಫಿಕ್ಸನ್ನು ಹಾಕಲಿಕ್ಕೆ ಹೇಳ್ಯಾರ. ಸಫಿಕ್ಸ್ ಯಾವಾಗಲೂ ಪ್ರೀ ಅಂದರೆ ಮೊದಲಿಗೆ ಬರ್ತಾವೆ, ಸಫಿಕ್ಸ್ ಅಂದರೆ ನಂತರ ಬರ್ತಾವೆ. ಕ್ಲಿಯರ್ಗೆ ಸಫಿಕ್ಸ್ ಕ್ಲಿಯರ್ಲಿ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, 2ನೇ ಪ್ರಶ್ನೆ ಐತೆ ನೋಡ್ರಿ. ಅಲ್ಲಿ ಎಕ್ಸ್ಪೆಕ್ಟ್ಗೆ ಸಿನಾನಿಮನ್ನು ಬರೀಲಿಕ್ಕೆ ಹೇಳ್ಯಾರ. ಗಿವ್ ದ ಸಿನಾನಿಮ್ ಫಾರ್ ದ ವರ್ಡ್ ಎಕ್ಸ್ಪೆಕ್ಟ್ ಅಂತ ಕೇಳ್ಯಾರ. ಅದಕ್ಕೆ ಸಿನಾನಿಮ್ ಆದ ಶಬ್ದ ಆ್ಯಂಟಿಸಿಪೇಟ್ ಅಂತ ಬರೆದ್ರು ನಡೀತೈತಿ, ಪ್ರಿಡಿಕ್ಟ್ ಅಂತ ಬರೆದ್ರು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ಬಿ, ಡ್ರ್ಯಾಗಿಗೆ ಅಪೋಸಿಟ್ ಆ್ಯಂಟೋನಿಮ್ ಅಂದರೆ ಅಪೋಸಿಟ್ ವರ್ಡನ್ನು ಕೇಳ್ಯಾರ. ಪುಷ್ ಅಂತಾರ ಬರೀರಿ, ಪ್ರೊಪೆಲ್ ಅಂತ ಬರೀರಿ. ಯಾವುದು ಬರೆದ್ರು ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಸಿ, ಕಾಂಟೆಕ್ಸ್ಚುವಲ್ ಮೀನಿಂಗನ್ನು ಕೇಳ್ಯಾರ ನೋಡಿರಿ. ರೈಟ್ ದ ಕಾಂಟೆಕ್ಸ್ಚುವಲ್ ಮೀನಿಂಗ್ ಆಫ್ ದ ವರ್ಡ್. ಇಟ್ಯಾಲಿಕ್ಸ್ನೊಳಗೆ ಯಾವುದೈತಿ? ಮ್ಯಾಂಡೇಟರಿ ಅಂತ ಐತಿ. ಆ ಮ್ಯಾಂಡೇಟರಿನ ನೀವು ಅಂಡರ್ಲೈನ್ ಆದರೂ ಮಾಡ್ಕೋರಿ, ಅಥವಾ ಇಟ್ಯಾಲಿಕ್ಸ್ನೊಳಗೆ ಐತಿ. ವೇರಿಂಗ್ ಹೆಲ್ಮೆಟ್ ವೈಲ್ ಡ್ರೈವಿಂಗ್ ಅ ಬೈಕ್ ಈಸ್ ಮ್ಯಾಂಡೇಟರಿ ಇನ್ ಇಂಡಿಯಾ. ಮ್ಯಾಂಡೇಟರಿ ಅನ್ನೋದು ಇಟ್ಯಾಲಿಕ್ ವರ್ಡ್. ಅದನ್ನು ಕಾಂಟೆಕ್ಸ್ಚುವಲ್ ಮೀನಿಂಗ್ನೊಳಗೆ ಬರೀರಿ ಅಂತಾರೆ. ಕಂಪಲ್ಸರಿ ಯಾರ ಬರೀಬೇಕು, ರಿಕ್ವೈರ್ಡ್ ಬೈ ಲಾ. ಕಂಪಲ್ಸರಿ ಅಂತ ಬರೆದು ಕೂಡ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 3ನೇ ಪ್ರಶ್ನೆ ನೋಡ್ರಿ. ಪ್ರಾಪರ್ ಎಡ್ಜೆಕ್ಟಿವ್ ಫಾರ್ಮ್ ಕೇಳ್ಯಾರ. ಸೀತಾ ಈಸ್ ಡ್ಯಾಶ್ ದ್ಯಾನ್ ಗೀತಾ. ಡಿಗ್ರಿ ಮಾಡಿದಂಗೆ ಇದು.
ಸರಿಯಾದ ನೀವು ಈಗ ಟಾಲರ್ ಟಾಲೆಸ್ಟ್ ಅಂತ ಬೈಪಾಟ್ ಮಾಡಿರ್ತೀರಲ್ಲ ಅದ ಇದು ಕಂಪ್ಯಾರಿಟಿವ್ ಮಾಡೋಕ್ಕೆ ಹೇಳ್ದಂಗೆ ಅದು ಸೀತಾ ಈಸ್ ಟಾಲರ್ ದ್ಯಾನ್ ಗೀತಾ ಅಂತ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ಸೂಪರ್ಲೇಟಿವ್ ಡಿಗ್ರಿಗೆ ಬದಲಾಯಿಸ್ಲಿಕ್ಕೆ ಹೇಳ್ಯಾರ ನೋಡ್ರಿ ಬಿ. ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್ ಕೊಟ್ಟಿರುವಂಥದ್ದು ಕಂಪ್ಯಾರಿಟಿವ್ ಡಿಗ್ರಿ ಒಳಗೈತಿ. ಮೋರ್ ದ ಸೂಪರ್ಲೇಟಿವ್ ಫಾರ್ಮ್ ಮೋಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಯಾವಾಗಲೂ ದ ಬರ್ತೈತಿ. ಹೀಗಾಗಿ ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್ ಅಂತ ನೀವು ಬರೆದ್ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇನ್ನು ಪೆನ್ ಈಸ್ ಮೋರ್ ಪವರ್ಫುಲ್ ದೆನ್ ಅ ಸ್ವರ್ಡ್. ಇಲ್ಲೇ ಪೆನ್ನು ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು ಅನ್ನುವಂಥ ಅರ್ಥ. ಅಲ್ಲೇ ಮೊದಲ ಅದನ್ನು ಕೊಟ್ಟಿರುವಂಥ ಯಾವುದೈತಪ್ಪ ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಐತಿ. ನಾನು ಅದನ್ನು ಪಾಸಿಟಿವ್ ಡಿಗ್ರಿ ಒಳಗೆ ಮಾಡೀನಿ. ಎ ಸ್ವರ್ಡ್ ಈಸ್ ನಾಟ್ ಆ್ಯಸ್ ಪವರ್ಫುಲ್ ಆ್ಯಸ್ ಪೆನ್. ಅಂದ್ರೆ ಪೆನ್ ಈಸ್ ಪವರ್ಫುಲ್ ಅಂತ ಬರೆದ್ರು ಅದು ಈಸಿನ ಸ್ವಲ್ಪ ನಿಮ್ಗೆ ಚೇಂಜ್ ಇರಲಿ ಅಂಥೇಳಿ ಈ ಥರ ಮಾಡೀನಿ. ಎ ಸ್ವರ್ಡ್ ಈಸ್ ನಾಟ್ ಆ್ಯಸ್ ಪವರ್ಫುಲ್ ಆ್ಯಸ್ ಪೆನ್ ಅಂತಂದು ಬರೆದ್ಬಿಟ್ರೆ ಅದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ಅದೇ ರೀತಿ 4ನೇ ಪ್ರಶ್ನೆಗೆ ಹೋಗೋದಾದರೆ ನೆಗೆಟಿವ್ ಮಾಡೋಕ್ಕೆ ಕೇಳ ನೋಡ್ರಿ ಅವ. ಶಿ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ಅಂತ ಹೇಳ್ಯಾರ. ಅದನ್ನು ನಾವು ನೆಗೆಟಿವ್ ಮಾಡಿದಾಗ ಏನಾಗುತ್ತಾ ನೋಡೋಣ. ಇಲ್ಲಿ ಕಂಪ್ಲೀಟೆಡ್ ಅಂದರೆ ಗೊತ್ತಾಗುತ್ತೆ ನಿಮ್ಗೆ, ಅದು ಪಾಸ್ಟ್ ಟೆನ್ಸ್ನೊಳಗೈತಿ. ಹೀಗಾಗಿ ನಾವು ಅದನ್ನು ಡಿಡ್ ತೊಗೋಬೇಕಾಗುತ್ತೆ. ಡಿಡ್ ತೊಗೊಂಡು ಡಿಡ್ಡಿಗೆ ನಾಟ್ ಹಚ್ಚಿ ಆಮೇಲೆ ಅದನ್ನು ಬೇರ್ ಫಾರ್ಮನ್ನು ಬರಿಬೇಕು. ಶಿ ಡಿಡ್ ನಾಟ್ ಕಂಪ್ಲೀಟ್ ಹರ್ ಹೋಮ್ವರ್ಕ್ ಅಂತ ಮಾಡಿದಾಗ ಅದು ನೆಗೆಟಿವ್ ಆಗುತ್ತೆ. ಇಲ್ಲೇ ರಮೇಶ್ ಗೋಸ್ ಟು ಮಾರ್ಕೆಟ್ ಎವ್ರಿ ಡೇ. ರಮೇಶ್ ದಿನಾಲೂ ಪೇಟೆಗೆ ಹೋಗುತ್ತಾನೆ. ಇದು ಅಫರ್ಮೇಟಿವ್ ಸೆಂಟೆನ್ಸ್ ಐತಿ. ಇದು ಈ ಅಫರ್ಮೇಟಿವ್ ಸೆಂಟೆನ್ಸನ್ನು ಎಸ್ ಆರ್ ನೋ ಕ್ವಶನ್ ಮಾಡಿರಿ ಅಂತ ಕೇಳ್ತಾನೆ. ಅಂದ್ರೆ ರಮೇಶ ದಿನಾಲೂ ಮಾರ್ಕೆಟಿಗೆ ಹೋಗುತ್ತಾನೆಯೇ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಎಸ್ ಸರ ಅಂತ ಬರ್ತೈತಿ, ನೋ ಅಂತ ಬರ್ತೈತಿ. ನೀವು ಆ ರೀತಿ ಪ್ರಶ್ನೆ ಮಾಡಬೇಕು. ಅಲ್ಲಿ ಡಸ್ ಬಳಸ್ರಿ. ಯಾಕಂದರೆ ಗೋಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ಇರೋದ್ರಿಂದ ನೀವು ಕ್ವಶನನ್ನು ಕೂಡ ಹಂಗೆ ಮಾಡಬೇಕು. ಡಸ್ ರಮೇಶ್, ಒಂದು ಸಲ ಡಸ್ ಬಂದ ಮೇಲೆ ಗೋಸ್ ಆಗೋದಿಲ್ಲ, ಬೇರ್ ಫಾರ್ಮ್ ಬರ್ತೈತೆ. ಅಲ್ಲಿ ಡಸ್ ರಮೇಶ್ ಗೋ ಟು ದ ಮಾರ್ಕೆಟ್ ಎವ್ರಿ ಡೇ ಅಂತಂದು ಕ್ವಶನ್ ಮಾರ್ಕ್ ಕೊಟ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಸಿಗೆ ಹೋಗೋದಾದ್ರೆ ವಿ ಒನ್ ದ ಕ್ರಿಕೆಟ್ ಮ್ಯಾಚ್. ಇದನ್ನು ಎಕ್ಸ್ಕ್ಲೇಮೇಟ್ರಿ ಮಾಡಿರಿ ಅಂತ ಹೇಳ್ಯಾನ. ಇದು ಅಫರ್ಮೇಟಿವ್ನೊಳಗೆ ಐತಿ. ವಾಟ್ ಅ ವಿಕ್ಟ್ರಿ ವಿ ಹ್ಯಾಡ್ ಇನ್ ದ ಕ್ರಿಕೆಟ್ ಮ್ಯಾಚ್. ಇವತ್ತು ನಮ್ಮ ಕ್ರಿಕೆಟ್ ಮ್ಯಾಚ್ನೊಳಗೆ ನಮಗೆ ಸಿಕ್ಕದ್ದು ಎಂತಹ ಅದ್ಭುತ ಜಯ ಅಂತಂದು ಈ ಥರ ಮಾಡಿದಾಗ ಅಲ್ಲಿ ಎಕ್ಸ್ಕ್ಲೇಮೇಷನ್ ಮಾರ್ಕನ್ನು ಕೊಡಬೇಕಾಗತ್ತೆ ನೀವು. ಇನ್ನು ಅದೇ ರೀತಿ 5ನೇ ಪ್ರಶ್ನೆಗೆ ಹೋಗೋದಾದ್ರೆ ನಿಮ್ಮ ಸ್ವಂತ ವಾಕ್ಯ ಮಾಡೋಕ್ಕೆ ಹೇಳ್ಯಾರ. ಅಲ್ಲಿ ಒಂದು ಮಾಡ್ ಆಕ್ಸಿಲರಿ ಕೊಟ್ಟಾರ, ಅದು ಶಾಲನ್ನು ಸ್ವಂತ ವಾಕ್ಯ ಮಾಡಿರಿ. ಐ ಶಾಲ್ ಹೆಲ್ಪ್ ಯು ವಿತ್ ದಿಸ್ ಪ್ರಾಜೆಕ್ಟ್. ನಾನು ನಿಮಗೆ ಸಹಾಯ ಮಾಡಬಹುದು. ಶಾಲ್ ಭವಿಷ್ಯತ್ ಕಾಲವನ್ನು ಸೂಚಿಸುವಂಥ ಪದ. ಅದೇ ರೀತಿ ಯೂಸ್ ಟು ಅನ್ನೋ ಸ್ವಂತ ವಾಕ್ಯ ಮಾಡಿರಿ ಅಂತ ಹೇಳ್ಯಾರ. ಹಿ ಯೂಸ್ ಟು ವೇಕಪ್ ಅರ್ಲಿ ಡ್ಯೂರಿಂಗ್ ಈ ಸ್ಕೂಲ್ ಡೇಸ್ ಅಂತ ಮಾಡೀನಿ. ಯೂಸ್ ಟು ಅನ್ನೋದು ರೂಢಿ ಅನ್ನುವಂಥ ಅರ್ಥ. ಮೈಟ್ ಅಂದ್ರೆ ಬಹುದು. ಇಟ್ ಮೈಟ್ ರೇನ್ ಲೇಟರ್ ಸೊ ಕ್ಯಾರಿ ಆನ್ ಅಂಬ್ರೆಲಾ. ಇವತ್ತು ಮಳೆ ಬರುವ ಸಂಭವನೀಯತೆಯನ್ನು ಸೂಚಿಸ್ತೈತೆ. ಯಾವಾಗಲೂ ಮೈಟ್ ಮಳೆ ಬರುವ ಸಂಭವ ಇರೋದ್ರಿಂದ ನೀನು ಛತ್ರಿ ತೊಗೊಂಡು ಹೋಗೋದಕ್ಕೆ ಅಡ್ಡಿ ಇಲ್ಲ ಅಂತಂದು ಇಲ್ಲಿ ಹೇಳ್ತಾ ಇದೆ. ಇನ್ನು 6ನೇ ಪ್ರಶ್ನೆಗೆ ಹೋಗೋದಾದ್ರೆ ಸೂಟೇಬಲ್ ಫಾರ್ಮ್ ಆಫ್ ವರ್ಬ್ ಅಂತ ಕೇಳ್ಯಾನ. ಹಿ ಡ್ಯಾಶ್ ದ ನ್ಯೂ ಮೂವಿ ಅಟ್ ದಿಸ್ ಟೈಮ್ ಟುಮಾರೋ. ನಾ ಇಷ್ಟೊತ್ತಿನಾಗ ಪಿಕ್ಚರ್ ನೋಡ್ತಿರ್ತಾನೆ ನೋಡವ ಅನ್ನುವಂಥ ಅರ್ಥ. ಭವಿಷ್ಯತ್ ಕಾಲವನ್ನು ಸೂಚಿಸಬೇಕಿದು. ಭವಿಷ್ಯತ್ ಕಾಲದೊಳಗೆ ಇಷ್ಟೊತ್ತಿನಾಗ ಆ ವರ್ಕ್ ನಡೀತಿರ್ತೈತಿ ಅನ್ನುವಂಥ ಅರ್ಥದೊಳಗೆ ಹೇಳ್ಯಾನ. ಹೀಗಾಗಿ ಅದನ್ನು ಫ್ಯೂಚರ್ ಕಂಟಿನ್ಯೂಸ್ ಮಾಡಬೇಕು. ಫ್ಯೂಚರ್ ಕಂಟಿನ್ಯೂಸ್ ಮಾಡುವಾಗ ಹೀದ ಮುಂದೆ ಯಾವಾಗಲೂ ವಿಲ್ ಬರ್ತೈತಿ, ವಿಲ್ಲದ ಮುಂದೆ ಬಿ ಬರ್ತೈತಿ, ಮೇನ್ ವರ್ಬಿಗೆ ING ಹಸ್ತತಿ. ಹೀಗಾಗಿ ಹಿ ವಿಲ್ ಬಿ ವಾಚಿಂಗ್ ದ ನ್ಯೂ ಮೂವಿ ಅಟ್ ದಿಸ್ ಟೈಮ್ ಟುಮಾರೋ ಅಂಥೇಳಿ ನೀವು ಅದನ್ನು ಫ್ಯೂಚರ್ ಕಂಟಿನ್ಯೂಸನ್ನು ಮಾಡಬೇಕು. ಇನ್ನು ಮೈ ಬ್ರದರ್ ಡ್ಯಾಶ್ ಈಟ್ ಆಲ್ ದ ಸ್ನ್ಯಾಕ್ಸ್ ಬಿಫೋರ್ ಐ ರೀಚ್ಡ್ ದ ಹೌಸ್. ಅಂದ್ರೆ ಇಲ್ಲಿ 2 ಕೆಲಸಗಳು ಆಗ್ಯಾವು. ಒಂದು ಅವರ ಸಹೋದರ ಸ್ನ್ಯಾಕ್ಸ್ ತಿಂದು ಮುಗಿಸಿದ್ದು ಒಂದು, ಇವ ಮನೆಗೆ ಮುಟ್ಟಿದ್ದು ಒಂದು. ಹಾಗಾದ್ರೆ ಮನೆಗೆ ಮುಟ್ಟಿದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ನಾಗ ಐತೆ ಅಂದ್ರೆ ಅವ್ರ ಬ್ರದರ್ ತಿಂದದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಾಗ ಮಾಡಬೇಕು. ಹೀಗಾಗಿ ಪಾಸ್ಟ್ ಪರ್ಫೆಕ್ಟ್ ನಿಮಗೆಲ್ಲ ಗೊತ್ತೈತದ. ಯಾವಾಗಲೂ 2 ಘಟನೆಗಳಿಗಾಗಲೇ ಮುಗಿದು ಹೋಗಿದ್ರೆ ಮೊದಲಾದ ಘಟನೆಯನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಾಗ,
ನಂತರ ಆದ ಘಟನೆಯನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ನಾಗ ಹೇಳ್ಬೇಕು ಅನ್ನೋದು ವ್ಯಾಕರಣದ ನಿಯಮ. ಹೀಗಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡ್ಬೇಕಂದ್ರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬರ್ತೈತಿ. ಮೈ ಬ್ರದರ್ ಈಟದು V3 ಫಾರ್ಮ್ ಈಟನ್. ಮೈ ಬ್ರದರ್ ಹ್ಯಾಡ್ ಈಟನ್ ಆಲ್ ದ ಸ್ನ್ಯಾಕ್ಸ್ ಬಿಫೋರ್ ಐ ರೀಚ್ಡ್ ದ ಹೌಸ್. ಇನ್ನು ಸಿ ನೋಡೋದಾದ್ರೆ ದೇ ಡ್ಯಾಶ್ ನಾಟ್ ರಿಸೀವ್ ದ ಇನ್ಫಾರ್ಮೇಷನ್ ಎಟ್ ಅಂತ ಕೇಳ್ಯಾರ. ಅಂದರೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಅವರು ನಾವು ಕಳಿಸಿರುವಂಥ ಮಾಹಿತಿಯನ್ನು ನೋಡಿಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾಡ್ಬೇಕು. ದೇ ಹ್ಯಾವ್ ನಾಟ್ ರಿಸೀವ್ಡ್ ದ ಇನ್ಫಾರ್ಮೇಷನ್ ಎಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನೊಳಗೆ ಆತು. ಇನ್ನು 7ನೇ ಪ್ರಶ್ನೆ ಅಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡಕ್ಕೆ ಹೇಳ್ಯಾರ ನೋಡ್ರಿ. ಮದರ್ ಈಸ್ ಲವಿಂಗ್ ಹರ್ ಡಾಟರ್. ಇದು ಒಂದು ನಮೂನಿ ತಾಯಿ ಮಗಳನ್ನು ಪ್ರೀತಿಸೋದು ಯೂನಿವರ್ಸಲ್ ಟ್ರೂತ್ ಇದ್ದಂಗಿದೆ. ಈ ಯೂನಿವರ್ಸಲ್ ಟ್ರೂತ್ಗಳನ್ನು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ಮಾಡ್ಬೇಕು ಅನ್ನೋದು ನಿಯಮ. ಹೀಗಾಗಿ ಇದನ್ನು ಕಂಟಿನ್ಯೂಸ್ ಟೆನ್ಸ್ ಮಾಡೋದಕ್ಕಿಂತ ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡಿರಿ. ಮದರ್ ಲವ್ಸ್ ಹರ್ ಡಾಟರ್ ಅಂತ ಮಾಡಿಬಿಟ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಇನ್ನು 7ನೇದ್ರಾಗ ಬಿಗೆ ಹೋಗೋದಾದ್ರೆ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್. ಇಲ್ಲಿ ಆ್ಯಂಡ್ ಬಂದಿರೋದ್ರಿಂದ ಪ್ಲೂರಲ್ ಒಬ್ಬೊಬ್ಬರ ಬಗ್ಗೆ ಹೇಳ್ದಂಗೆ ಅದು. ಹೀಗಾಗಿ ಹ್ಯಾವ್ ಅಟೆಂಡೆಡ್ ಅಲ್ಲ, ಹ್ಯಾಸ್ ಅಟೆಂಡೆಡ್. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ ಒಬ್ಬರೇ ಇರ್ತಾರೆ. ಹ್ಯಾಸ್ ಅಟೆಂಡೆಡ್ ದ ಮೀಟಿಂಗ್ ಅನ್ನುವಂಥ ಅರ್ಥ ಇಲ್ಲೇ ಐತಿ. ಹ್ಯಾವ್ ಇದ್ದದ್ದನ್ನು ಹ್ಯಾಸ್ ಮಾಡಬೇಕು. ಹೀ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಗೇಟ್ ಎಸ್ಟರ್ಡೇ. ಎಸ್ಟರ್ಡೇ ಅಂದ್ರೆ ಅದು ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗೈತೆ ನಿಮಗೆ. ಪಾಸ್ಟ್ ಟೆನ್ಸ್ನೊಳಗೆ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಈಸ್ ಬರೋದಿಲ್ಲ, ವಾಜ್ ಬರ್ತೈತಿ. ಹೀ ಸಿ ಇಟ್ಗಳ ಮುಂದೆ ಯಾವಾಗಲೂ ವಾಜ್ ಬರೋದ್ರಿಂದ ಹಿ ವಾಜ್ ಸ್ಟ್ಯಾಂಡಿಂಗ್ ಎಟ್ ದ ಗೇಟ್ ಎಸ್ಟರ್ಡೇ ಅಂಥೇಳಿ ಮಾಡಬೇಕು. ಇನ್ನು 8ನೇ ಪ್ರಶ್ನೆಗೆ ಹೋಗೋದಾದ್ರೆ ಆ್ಯಕ್ಟಿವಸ್ ಪ್ಯಾಸಿವಸ್ ಅಥವಾ ಪ್ಯಾಸಿವಸ್ ಇದ್ರೆ ಆ್ಯಕ್ಟಿವಸ್ ಚೇಂಜ್ ವಾಯ್ಸ್ ಅಂತ ಕೊಟ್ಟಿರ್ತಾನೆ. ಅ ನ್ಯೂ ಹೌಸ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಬೈ ಅವರ್ ಅಂಕಲ್ ಅಂತ ಕೊಟ್ಟಾರ. ಇದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ನ್ಯೂ ಹೌಸ್ ಯಾವುದೇ ಕಂಟಿನ್ಯೂಸ್ ಟೆನ್ಸ್ನೊಳಗೆ ಪ್ಯಾಸಿವ್ ವಾಯ್ಸ್ನೊಳಗೆ ಯಾವಾಗಲೂ ಏನು ಬರ್ತೈತಿ, ಬೀಯಿಂಗ್ ಬರ್ತೈತಿ. ಅದನ್ನು ನೆನ್ಪಿಟ್ಕೋರಿ. ಹೀಗಾಗಿ ಅವರು ಬೀಯಿಂಗ್ ಹಾಕಿಲ್ಲ, ನೀವು ಅದನ್ನು ಬೀಯಿಂಗ್ ಹಾಕಿಬಿಟ್ರೆ ಅದು ಸರಿಯಾದ ವಾಕ್ಯ ಆಗುತ್ತೆ. ನ್ಯೂ ಹೌಸ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಬೈ ಅವರ್ ಅಂಕಲ್. ಇನ್ನು ಬೀಗ್ ಹೋಗೋದಾದ್ರೆ ಐ ಹ್ಯಾವ್ ಗಿವನ್ ಹಿಮ್ ಅ ನ್ಯೂ ವರ್ಕ್. ಇದನ್ನು ಪ್ಯಾಸಿವೈಸ್ ಮಾಡಿರಿ ಅಂತ ಕೇಳ್ಯಾನ. ಹಿಮ್ಮದ ಸಬ್ಜೆಕ್ಟ್ ಫಾರ್ಮು ಹೀ ಆಗುತ್ತೆ. ಕೊಟ್ಟಿರುವಂಥ ವಾಕ್ಯ ಐ ಹ್ಯಾವ್ ಗಿವನ್ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಾಗ ಐತಿ. ಅದನ್ನು ಪ್ಯಾಸಿವೈಸ್ ಮಾಡುವಾಗ ಹೀದ ಮುಂದೆ ಹ್ಯಾವ್ ಬರೋಂಗಿಲ್ಲ, ಹೀ ಸೀಟ್ಗಳ ಮುಂದೆ ಹ್ಯಾಸ್ ಬರ್ತೈತಿ. ಹೀಗಾಗಿ ಹ್ಯಾಸ್ ಅನ್ನುವಂಥ ಮಾಡ್ ಆಕ್ಸಿಲರಿ ಮುಂದೆ ಟು ಬಿ ಫಾರ್ಮು ಯಾವಾಗಲೂ ಬೀನ್ ಬರ್ತೈತಿ. ಹೀಗಾಗಿ ಕ್ರಿಯಾಪದ V3 ಫಾರ್ಮ್ನೊಳಗೆ ಇರಬೇಕಾಗುತ್ತೆ. ಹಿ ಹ್ಯಾಸ್ ಬೀನ್ ಗಿವನ್ ಅ ನ್ಯೂ ಬುಕ್ ಬೈ ಐ ದ ಆಬ್ಜೆಕ್ಟ್ ಫಾರ್ಮ್ ಮೀ ಅಂತ ಮಾಡಿಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಸಿಗೆ ಹೋಗೋದಾದ್ರೆ ದ ಸ್ಟೂಡೆಂಟ್ಸ್ ಡೊನೇಟೆಡ್ ಮನಿ ಟು ದ ಪುವರ್ ಪೀಪಲ್. ದ ಸ್ಟೂಡೆಂಟ್ಸ್ ಅನ್ನೋದು ಸಬ್ಜೆಕ್ಟ್, ಡೊನೇಟೆಡ್ ಅನ್ನೋದು ವರ್ಬ್, ಮನಿ ಅನ್ನೋದು ಆಬ್ಜೆಕ್ಟ್. ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಿದ್ರಿ, ಮನಿ ಫಸ್ಟ್ ಬಂತು. ಡೊನೇಟೆಡ್ ಅನ್ನೋದು ಪಾಸ್ಟ್ ಟೆನ್ಸ್ನೊಳಗೆ ಐತಿ. ಹೀಗಾಗಿ ಟು ಬಿ ಫಾರ್ಮು ವಾಸ್ ಹಾಕಿದ್ರಿ. ಡೊನೇಟೆಡ್ V3 ಫಾರ್ಮು ಡೊನೇಟೆಡ್. ಹೀಗಾಗಿ ಪ್ಯಾಸಿವ್ ವಾಯ್ಸ್ನೊಳಗೆ ಮೇನ್ ವರ್ಬನ್ನು V3 ಫಾರ್ಮ್ನಾಗ ಇಟ್ರಿ, ಡೊನೇಟೆಡ್ ಅಂತ ಬರೆದ್ರಿ. ಆಮೇಲೆ ಆಬ್ಜೆಕ್ಟಿನ ಹಿಂದೆ ಯಾವಾಗಲೂ ಪ್ರಿಪೋಸಿಷನ್ ಬೈ ಬರ್ತೈತಿ ಮತ್ತು ಸಬ್ಜೆಕ್ಟ್ ಇದ್ದದ್ದು ಆಬ್ಜೆಕ್ಟ್ ಆಗುತ್ತೆ. ಹೀಗಾಗಿ ಮನಿ ವಾಸ್ ಡೊನೇಟೆಡ್ ಬೈ ದ ಸ್ಟೂಡೆಂಟ್ಸ್ ಅಂತ. ಟು ದ ಪುವರ್ ಪೀಪಲ್ ಅನ್ನೋದು ಪ್ರೆಡಿಕೇಟು. ಪ್ರೆಡಿಕೇಟನ್ನು ಯಾವಾಗಲೂ ತನ್ನ ಸ್ಥಳವನ್ನು ಬದಲಾಯಿಸೋದಿಲ್ಲ, ಅದು ಎಲ್ಲಿರ್ತೈತೋ ಅಲ್ಲೇ ಬರಿಬೇಕು. ಹಾಗಾದರೆ ನೆನ್ಪಿಟ್ಕೋರಿ ವಿದ್ಯಾರ್ಥಿಗಳೇ, ದ ಸ್ಟೂಡೆಂಟ್ಸ್ ಅನ್ನೋದು ಸಬ್ಜೆಕ್ಟ್, ಡೊನೇಟೆಡ್ ಅನ್ನೋದು ವರ್ಬ್, ಮನಿ ಅನ್ನೋದು ಆಬ್ಜೆಕ್ಟು, ಟು ದ ಪುವರ್ ಪೀಪಲ್ ಅನ್ನೋದು ಪ್ರೆಡಿಕೇಟು. ಕೊಟ್ಟಿರುವಂಥ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ನೊಳಗೆ ಇದೆ. ಇನ್ನು 9ನೇ ಪ್ರಶ್ನೆ ನೋಡ್ರಿ. ರೀರೈಟ್ ಆ್ಯಸ್ ಅ ಡೈರೆಕ್ಟೆಡ್ ಅಂತ ಹೇಳ್ಯಾನ. 2 ವಾಕ್ಯಗಳನ್ನು ಜೋಡಿಸ್ರಿ, ಅಲ್ಲಿ ಬಟ್ ಅನ್ನುವಂಥ ಕಂಜಂಕ್ಷನನ್ನು ಬಳಸ್ಕೋರಿ ಅಂತ ಹೇಳ್ಯಾನ. ರಾಮ್ ಈಸ್ ವೆರಿ ಲೇಜಿ ಅನ್ನೋದು ಒಂದು ವಾಕ್ಯ, ಹಿಸ್ ಬ್ರದರ್ ಈಸ್ ಆ್ಯಕ್ಟಿವ್ ಅನ್ನೋದು ಮತ್ತೊಂದು ವಾಕ್ಯ. ಇದನ್ನು ಹೆಂಗೆ ನಾವು ತೊಗೋಬೇಕಂದ್ರೆ ರಾಮ್ ಈಸ್ ವೆರಿ ಲೇಜಿ ಅಂದು ಅಲ್ಲಿ ಕಾಮ ಕೊಟ್ಟು ಬಟ್ ಅನ್ನುವಂಥ ಕಂಜಂಕ್ಷನನ್ನು ಬಳಸಿ ಈಸ್ ಬ್ರದರ್ ಈಸ್ ಆ್ಯಕ್ಟಿವ್. ರಾಮ ಭಾಳ ಲೇಜಿ ಅದನ, ಆದ್ರೆ ಅವ್ರ ತಮ್ಮ ಮಾತ್ರ ಭಾಳ ಆ್ಯಕ್ಟಿವ್ ಅದನ ಅಂಥೇಳಿ ಆ ಸೆಂಟೆನ್ಸನ್ನು ಮಾಡ್ದಂಗೆ ಆಗುತ್ತೆ. ನೀವು ಬಟ್ ಅನ್ನುವಂಥ ಕಂಜಂಕ್ಷನನ್ನು ಬಳಸ್ದಂಗೆ ಆಗುತ್ತೆ. ಸೋನು ಕೆನಾಟ್ ಸ್ಪೀಕ್ ತಮಿಳ್ ಫುಲ್ ಸ್ಟಾಪ್, ಹಿ ಕೆನಾಟ್ ಸ್ಪೀಕ್ ಮಲಯಾಳಂ ನೈದರ್ ನಾರ್. ಅಂದ್ರೆ ಸೋನುಗೆ ತಮಿಳು ಮಾತಾಡೋಕ್ಕೆ ಬರೋಂಗಿಲ್ಲ,
ಮತ್ತು ಮಲಯಾಳ ಮಾತಾಡೋಕ್ಕೆ ಬರೋಂಗಿಲ್ಲ. ಅಲ್ಲಿ ನೀವು ಏನನ್ನು ಬಳಸ್ರಿ ಅಂತ ಹೇಳ್ಯಾನಂದ್ರೆ ನೈದರ್ ನಾರನ್ನು ಬಳಸಿ ಆ ಫುಲ್ ಸ್ಟಾಪನ್ನು ತೆಗೆದು 2 ವಾಕ್ಯಗಳನ್ನು ಒಂದು ವಾಕ್ಯ ಮಾಡಿರಿ, ಇಲ್ಲವೇ ಇಲ್ಲ ಅನ್ನುವಂಥ ಅರ್ಥ. ಸೋನು ಕ್ಯಾನ್ ಸ್ಪೀಕ್ ನೈದರ್ ತಮಿಳ್ ನಾರ್ ಮಲಯಾಳಂ ಅಂತ ಮಾಡಿಬಿಟ್ರೆ ಇದು ಸರಿಯಾದ ವಾಕ್ಯ ಆಗಿತ್ತು. ಇನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಸಾದಾ ವಾಕ್ಯ ಮಾಡೋಕೆ ಹೇಳ ನೋಡ್ರಿ. ದ ಚೀಫ್ ಗೆಸ್ಟ್ ಅರೈವ್ ಸೂನ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ದ ಪ್ರೋಗ್ರಾಮ್ ಅಂತ ಕೇಳ್ಯಾರ. ದ ಚೀಫ್ ಗೆಸ್ಟ್ ಅರೈವಿಂಗ್ ಸೂನ್ ವಿಲ್ ಅಲೌ ಯು ಟು ಸ್ಟಾರ್ಟ್ ದ ಪ್ರೋಗ್ರಾಮ್ ಅಂಥೇಳಿ ಅದನ್ನು ಮಾಡಬೇಕು. ಇನ್ನು ಚೇಂಜ್ ದ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಾನ. 10ನೇ ಪ್ರಶ್ನೆ, ಕಡೆಯ ಪ್ರಶ್ನೆ. ಸುಮಾ ಸೇಡ್ ಟು ಮೀ comma inverted comma I will go to Visakhapatnam next week, inverted comma close, full stop. ಸುಮಾ ಸೇ ಟು ಮೀ ದ್ಯಾಟ್ ಯಾವಾಗಲೂ ಸಾದಾ ವಾಕ್ಯದೊಳಗೆ ಕಾಮಾ ಡಬಲ್ ಇಂಟರ್ಡ್ ಕಾಮಾಗಳನ್ನು ತೆಗೆದು ಹಾಕಬೇಕು ಮತ್ತು ಅದೇ ಜಾಗದೊಳಗೆ ದ್ಯಾಟನ್ನು ಸೇರಿಸಬೇಕು. ಇಲ್ಲಿ ಐ ವಿಲ್ ಗೋ ಅಂದ್ರೆ ಸುಮಾ ಅಂದ್ರೆ 3rd ಪರ್ಸನ್ ಸಿಂಗ್ಯುಲರ್ ನಂಬರ್, ಶಿ ಆಗುತ್ತೆ. ವಿಲ್ ದ ಪಾಸ್ಟ್ ಫಾರ್ಮ್ ವುಡ್, ಹೀಗಾಗಿ ವಿಲ್ ಗೋ ಇದ್ದದ್ದು ಏನಾಯ್ತು, ವುಡ್ ಗೋ ಆಯಿತು. ವುಡ್ ಗೋ ವಿಶಾಖಪಟ್ಟಣಂ ದ ನೆಕ್ಸ್ಟ್ ವೀಕ್ ಅಂಥೇಳಿ ಮಾಡಿಬಿಡ್ಬೇಕು. ಯಾವುದೇ ಕಾರಣಕ್ಕೂ ಕಾಮಾ ಡಬಲ್ ಇಂಟರ್ಡ್ ಕಾಮಾಗಳನ್ನು ಕೊಡಬಾರ್ದು. ಇನ್ನು ಬಿಗೆ ಹೋಗೋದಾದ್ರೆ ಅಶೋಕ್ ಸೇಡ್ ಟು ಅಕ್ಷಯ್ ಕಾಮಾ ಇಂಟು ಡಬಲ್ ಇಂಟರ್ಡ್ ಕಾಮಾ ವೆನ್ ಡಿಡ್ ಯು ಕಮ್ ಫ್ರಮ್ ಹೈದರಾಬಾದ್, ಇನ್ವರ್ಟೆಡ್ ಕಾಮಾ ಕ್ಲೋಸ್, ಕ್ವಶನ್ ಮಾರ್ಕ್, ಇಂಟ್ರಾಗೇಟಿವ್ ಸೆಂಟೆನ್ಸ್. ಹೀಗಾಗಿ ಆಸ್ಕಡ್ ಬರ್ತತಿ, ಸೇಡ್ ಟು ಬರೋಂಗಿಲ್ಲ. ಅಶೋಕ್ ಆಸ್ಕಡ್ ಅಕ್ಷಯ್, ಇಲ್ಲಿ ಯು ಅಂದರೆ ಯಾರು, ಅಕ್ಷಯ್ ಅಂದರೆ ಹಿ. ಇಲ್ಲಿ ಡಿಡ್ ಯು ಅಂದ್ರೆ ಸಿಂಪಲ್ ಪಾಸ್ಟ್ ಚೇಂಜ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಅನ್ನೋದು ಡೈರೆಕ್ಟ್ ಇಂಡೈರೆಕ್ಟಿನ ನಿಯಮ. ಹೀಗಾಗಿ ವೆನ್ ಹಿ ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ ಮಾಡೋಕೆ ಹ್ಯಾಡ್ ಬಂತು. ಕಮ್ ಕೇಮ್ ಕಮ್ V3 ಫಾರ್ಮು ಕೂಡ ಕಮ್ಮ ಆಗೋದ್ರಿಂದ ವೆನ್ ಹಿ ಹ್ಯಾಡ್ ಕಮ್ ಫ್ರಾಮ್ ಹೈದರಾಬಾದ್ ಅಂದು ಫುಲ್ ಸ್ಟಾಪ್ ಕೊಡಬೇಕು. ಡೈರೆಕ್ಟ್ ಇಂಡೈರೆಕ್ಟ್ನಾಗ ಯಾವಾಗಲೂ ಇಂಟ್ರಾಗೇಟಿವ್ ಇದ್ದದ್ದು ಸಾದಾ ವಾಕ್ಯ ಆಗಿ ಬದಲಾವಣೆ ಆಗೋದ್ರಿಂದ ನೀವು ಅಲ್ಲಿ ಫುಲ್ ಸ್ಟಾಪನ್ನು ಕೊಡಬೇಕಾಗತ್ತೆ. ಇನ್ನು ಕೊನೆಯದಾಗಿ ಸಿ ನೋಡೋದಾದ್ರೆ ದ ಜಡ್ಜ್ ಆರ್ಡರ್ಡ್ ದ ಪೊಲೀಸ್ ಇನ್ಸ್ಪೆಕ್ಟರ್ ಟು ಅರೆಸ್ಟ್ ದ ಕಲ್ಪ್ರೇಟ್ಸ್. ಇದನ್ನು ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ದ ಜಡ್ಜ್ ಆರ್ಡರ್ಡ್ ದ ಪೊಲೀಸ್ ಇನ್ಸ್ಪೆಕ್ಟರ್, ಹೌದಾ, ಟು ಅರೆಸ್ಟ್ ದ ಕಲ್ಪ್ರೇಟ್ಸ್. ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಕೂಡ ಆಗೋದಿಲ್ಲ. ಹೀಗೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳಿರ್ತಾವೆ. ಅದರೊಳಗೆ ಒಂದೊಂದು 3 ಪ್ರಶ್ನೆಗಳಿರ್ತಾವೆ. ಒಟ್ಟು ಅಂಕಗಳು 30 ಇರ್ತಾವೆ. ಇದೇ ರೀತಿ ನಾವು ಇನ್ನೂ ಅನೇಕ ಡಿಪ್ಲೊಮಾ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂಥ ಪತ್ರಿಕೆಗಳನ್ನು ಬಿಡಿಸೋರಿದ್ದೀವಿ. ವಿದ್ಯಾರ್ಥಿಗಳೇ, ಯಾರು ಫಸ್ಟ್ ಟೈಮ್ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ರಿ ಮತ್ತು ನಮಗೊಂದು ಲೈಕ್ ಕಳಿಸ್ರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.